ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಹೈಪ್ ಪಾಯಿಂಟ್ಸ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಗೋವಿಂದ ಅದು ಯಾರ ವೆಂಕಟರಮಣನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಇನ್ನೂ ಕರ್ಕೊಂಡ ಬರಲಿಲ್ಲಲ್ಲ. ಬಾರಿ 3 ತಾಸು ಮಾಡೋರವ ಜನ. ನಾನು ನೋಡಿದ್ರೆ ಭಾಳ ಬೇಗ ಫೇಮಸ್ ಆಗಬೇಕು ಅನ್ನಕೊಂತಾನೆ ಆಗವಲ್ದು. ಹೋಗ್ಲಿ ಬಿಡು, ಏನು ಮಾಡ್ಬೇಕು, ಎಲ್ಲದಕ್ಕೂ ಟೇಮ್ ಕೂಡ ಬರ್ಬೇಕು. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ರೇಣಿ ಓಟ ಚಾ ಮಾಡ್ಕೊಂಬ ಹೋಗ್ಲಿ. ಯಾಕ ಹಸುವಾದಂಗ ಆಗೈತಿ. ಓಟು ಚುಮ್ಮರಿ ಏನಾರ ಮಾಡ್ಕೊಡ್ತೀನ, ಬೆಳ್ಳುಳ್ಳಿ ಚುಮ್ಮರಿ, ಇಲ್ಲಂದ್ರೆ ಓಟು ಗಿರ್ಮಿಟ್ಟಿ ಏನಾರ ಮಾಡ್ಲಿ. ಓಟು ತಿನ್ನಂಗಾಗ್ಬಿಟ್ಟತಿ. ಮಧ್ಯಾಹ್ನ ಬರೀ ಅನ್ನ ಸಾರು ಮಾಡಿದ್ದಿ, ಹೊಟ್ಟೆ ಹಸುವಾಗ್ಬಿಟ್ಟತಿ. ಏನಾರ ಮಾಡ್ಕೊಂಬ ಹೋಲೆ. ಮಕ ನೋಡ್ತಿಯಲ್ಲ. ಅಲ್ಲ ಈಗ ಚಾ ಚುಮ್ಮರಿ ಬೆಳ್ಳುಳ್ಳಿ ಚುಮ್ಮರಿ ಏನೋ ಒಂದು ಮಾಡಕ್ಕೆ ಹೋದ್ರೂ ಜಗಷ್ಟು ಭಾಂಡೆ ಬೀಳ್ತಾವು. ಈಗ ಭಾಂಡೆ ತಿಕ್ಕ ಪಾಳೆನೂ ನಂದೈತಿ. ನನ್ನ ತಂಗಿ ಈಗ ತಿಕ್ಕಂಗಿಲ್ಲ. ಈಗ ಚುಮ್ಮರಿ ಮಂಡಕ್ಕಿ ಮಾಡ್ಕೊತ್ಕೊಂಡು ಬೇಡ ಬೇಡ. ನಾನು ಇವತ್ತು ಬೆಳಿಗ್ಗೆಯಿಂದ ಹಾಡು ಪ್ರಾಕ್ಟೀಸ್ ಮಾಡಿಲ್ಲ. ಏನಾರ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಅಲ್ಲ ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ರಲ್ಲ, ಹೆಂಗಾಗಿತ್ತು? ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ಲು, ಉಪ್ಪಿರ್ಲಾರ್ದು ಉಪ್ಪಿಟ್ಟು. ಅದನ್ನ ನಾಯಿನೂ ಮೂಸ್ ನೋಡಂಗಿಲ್ಲ ಅಂತ ಉಪ್ಪಿಟ್ಟು ಮಾಡ್ಯಾಳ. ಈಗ ಉಪ್ಪಿಟ್ಟು ಚಲೋ ಇಲ್ಲ ಅಂತಿದ್ರ ಈಗ ಬೆಳ್ಳುಳ್ಳಿ ಚುಮ್ಮರಿ ಚಾ ಏನು ಮಾಡ್ಕೊಡಂಗಿಲ್ಲ. ಈಕಿ ಸುಮ್ಕ ಮಸ್ತಾಗಿತ್ತಂತ ಹೊಗಳ್ಬಿಡ್ತೀನಿ ಕೊಡಿ. ಅಯ್ಯೋ ಉಪ್ಪಿಟ, ಆಹಾ ಏನ್ ರುಚಿ ಆಗಿತ್ಲಿ ಅದು. ಬಟಾಣಿ ಕಾಳು ಹಾಕಿದ್ದಿ, ಭಾರಿ ಮಸ್ತಾಗಿತ್ತು ಬಿಡು. ಉಪ್ಪಿಟ್ಟು 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 ಅಂದ್ರೆ ಪಂಚ ಪ್ರಾಣ ಆಗ್ಬಿಟ್ಟತ್ ನೋಡ್ ನನಗ್ರ. ಮತ್ತೆ ಯಾವಾಗಾರ ಮಾಡ್ತೀಯಲ್ಲ, 1-2 ತಿಂಗಳ ಬಿಟ್ಟು, 3 ತಿಂಗಳ ಬಿಟ್ಟು, 6 ತಿಂಗಳ ಬಿಟ್ಟು ಉಪ್ಪಿಟ್ಟು ಮಾಡ್ತೀಯಲ್ಲ, ಅವಾಗ್ಲೂ ಹಂಗ ಮಾಡ್ಲಿ. ಅಷ್ಟು ರುಚಿಯಾಗಿದೆ, ಅಷ್ಟು ರುಚಿಯಾಗಿದೆ. ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿರ್ತೀಯಲ್ಲ, ಅದು ಎಲ್ಲ ಕೂಡಿ ಬರಬ್ರಿ ಹದ ಮಸ್ತಾಗಿತ್ತು ಬಿಡು. ಉಪ್ಪಿಟ್ಟು ಈಗ ಬಾಯಾಗ ನೀರು ಬರಾಕುಂತೈತೆ ನೋಡಿ. ನೋಡು ಇಂಥ ಉಪ್ಪಿಟ್ಟು ನಾ ಜೀವಮಾನದಾಗ ತಿಂದಿದ್ದಿಲ್ಲ ನಾನು. ಅಂತ ಉಪ್ಪಿಟ್ಟು ಮಾಡಿದ್ದಿ. ಕರೆನೋ? ಅಯ್ಯೋ ರೇಣಿ, ನಿನ್ನ ಮುಂದೆ ಸುಳ್ಳು ಹೇಳುದು ಉಂಟಾ? ನಾನು ಹಂಗಂದ್ರೆ ನಂಬ್ತೀನಿ. ಲೇ ಸಂಕ್ರು ಬಾನೇ. ಅಲ್ಲ ರೇಣಿ, ಅಕ್ಕಿನೇ ಅಕ್ಕರೆ ಹಾಕೊಂತಿ. ತಡ್ರಿ ಶಂಕ್ರಿ ಬರ್ಲಿ. ಏನೇಕ ಲಗುನ ಹೇಳಯ್ಯವ. ಅಲ್ಲಿ ನಾನು ಧಾರಾವಾಹಿ ನೋಡಕ್ ಕುಂತೀನಿ. ನೀನೆ ಅಮೃತ ಧಾರಾವಾಹಿ ನೋಡಕ ಆಗಿದ್ದಿಲ್ಲ. ಇವತ್ತು ಫೋನ್ಯಾಗ ನೋಡಕ್ ಕುಂತೀನಿ. ನೀನೊಂದು ಸಂಕ್ರಿ ಬಾ ಅನ್ಕಂಡತಗ. ಅಲ್ಲಿ ಮದುವೆ ಯಾಕೆ ಏನ ಮುರ್ದು ಬೀಳ್ತೈತ ಅನ್ನೋ ಚಿಂತಿ ನನಗಾಗೈತಿ, ನಿನಗ ಆಗೈತಿ. ಏನ್ ಹೇಳು ಲಗುನ? ಅಯ್ಯ ಸಂಕ್ರಿ ಧಾರಾವಾಹಿ ಇವತ್ತು ನೋಡು. ನೀನ್ ಇದ್ ಕತಿ ಗೊತ್ತಾಗ್ಬಿಡ್ತತಿ. ಅದು ಬಿಡು, ಬೆಳಿಗ್ಗೆ ಉಪ್ಪಿಟ್ಟು ಆಯ್ತಾನ? ಏಕ ಕಂಡ ಬಟ್ಟಿ ಉಳಿದು ಬಿಟ್ಟತಿ. ಉಪ್ಪಿಟ್ಟು ಯಾರು ತಿನ್ಲೇ ಇಲ್ಲ. ನಾನು ಉಪ್ಪಿಟ್ಟು ತಿನ್ನಂಗಿಲ್ಲ. ನೀನು ಸ್ವಲ್ಪ ತಿಂದು ಬ್ಯಾಡಂದಿ. ಮಾವನು ಸ್ವಲ್ಪ ತಿಂದ, ಎಲ್ಲ ಉಳ್ದತಿ. ಫ್ರಿಜ್ನಾಗ ಚಂದಗಿ ಡಬ್ಬ್ಯಾಗ ತೆಗೆದಿಟ್ಟ. ಈಗೇನ್ ತಿಂತೀಯೇನೋ ತಂದು ಕೊಡ್ಲೇನು? ಛೇ ನನಗೆಲ್ಲ ಸಂಕ್ರು ಆ ಉಪ್ಪಿಟ್ಟನ ನಿಮ್ಮ ಮಾವಗ ತಿನ್ನಂಗಾಗ್ಬಿಟ್ಟತಿ. ಜೊಗ್ಗಷ್ಟು ಹೊಗಳಕ್ ಕುಂತ್ಬಿಟ್ಟಾರ. ಮಸ್ತಾಗೈತಿ ಅಂತ. ಸ್ವಲ್ಪ ಉಪ್ಪಿನಕಾಯಿ ಹಾಕು, ಮತ್ತ ಉಪ್ಪಿಟ್ಟನ ಬಿಸಿ ಮಾಡಿ ತಂದು ಕೊಟ್ಬಿಡು ನಿಮ್ಮ ಮಾವಗ. ಪಾಪ ಬಾಳ ಆಸೆ ಪಟ್ಟು ತಿನ್ನಕ್ ಕುಂತಾರ. ಉಪ್ಪಿಟ್ಟನ ತಿನ್ವಲ್ರಕ್ಕ, ಹೌದಿಲ್ಲ? ಹೌದೇನಕ್ಕ? ತರ್ತೀನಿ ತಡಿ ಮಾವ, ಕುಂದರು 2 ಮಿನಿಟ್ ಬಿಸಿ ಉಪ್ಪಿಟ್ಟು ತಂದು ಬಿಡ್ತೀನಿ. ರೇಣಿ ಏನ್ರಿ ಉಪ್ಪಿಟ್ಟು ಒಳಗ ಖಾರನೂ ಬೇಕೇನು? ತರ್ತಾರ ತಗರಿ ನಮ್ ಸಂಕ್ರಿ. ಅದಕ್ಕೆ ಯಾಕೆ ಮಕ ಹಂಗ್ ಮಾಡಿರಿ? ಅದು ನಂಗೆ ಉಪ್ಪಿಟ್ಟು ಬೇಡ. ಅಲ್ರಿ ಈಗರ ಬೇಕು ಅಂದ್ರಿ. ಅದು ನಂಗೆ ಒಟ್ಟು ಉಪ್ಪಿಟ್ಟು ಬೇಡ. ನಂಗೆ ಬೆಳ್ಳುಳ್ಳಿ ಚುಮ್ಮರಿನ ಬೇಕು. ಬೆಳ್ಳುಳ್ಳಿ ಚುಮ್ಮರಿ ಇಲ್ಲಂದ್ರೆ ಗಿರ್ಮಿಟ್ಟಿ ಮಾಡ್ಕೊಡು ನಂಗೆ ಉಪ್ಪಿಟ್ಟು ಬೇಡ. ಅಲ್ಲ ಇಷ್ಟೊತ್ತು ಉಪ್ಪಿಟ್ಟು ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೊಗಳಕ್ ಕುಂತಿದ್ರಿ, ಈಗಾಗಲೇ ಬ್ಯಾಡನು? ಅದು ಬ್ಯಾಡ್ಲಿ ನಂಗೆ ಬ್ಯಾಡ್ ನೋಡು. ಅದು ಏನು ಉಪ್ಪಿಟ್ಟೇನೋ, ಅದು ಎಲ್ಲರ ಕಲ್ಲು ಆದಂಗೆ ಆಗೈತೆ. ಅದು ಗಟ್ಟಿ ಉಪ್ಪಿಟ್ಟಿನಾಗ ಉಪ್ಪಿಲ್ಲ, ಒಂದು ಚಂದಾಗಿ ಖಾರ ಇಲ್ಲ. ಏನದು ಉಪ್ಪಿಟ್ಟು ಅಂತಾರೆ? ಏನದು ಕ್ಯಾರ ಉಪ್ಪಿಟ್ಟನ ನಾಯಿನೂ ಮೂಸ್ ತೊಡಂಗಿಲ್ಲ ಅಂತ ಉಪ್ಪಿಟ್ಟು ಹಾಕಿ ನನಗೆ ಬೆಳಗ್ಗಿನ ತಿನ್ನಕ್ಕೆ ಹೋಗ್ಲಿಲ್ಲ, ಉಗ್ಲಾಕು ಬರ್ಲಿಲ್ಲ. ತಗ ಬಿಸಿ ತುಪ್ಪ ಆದಂಗೆ ಆಗಿತ್ತು. ನನಗೆ ಬ್ಯಾಡದ ಉಪ್ಪಿಟ್ಟು, ನೀನ ತಿನ್ನು. ಏ ಮಾವ, ಪಾಪ ನಮ್ಮಕ್ಕ ಅಷ್ಟು ಪ್ರೀತಿಯಿಂದ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಉಪ್ಪಿಟ್ಟು ಮಾಡಿ ತಿನ್ನಕ್ ಕೊಟ್ರ ನೀ ಹಿಂಗ ಅವಮಾನ ಮಾಡುದು ಪಾಪ ನಮ್ಮಕ್ಕ. ಯಾಕ ಬ್ಯಾಸರ ಮಾಡ್ಕಬೇಡ, ಓಲಿ ಬಿಡು. ಏನಂತ ಓಲಿ ಬಿಡು ಅಲ್ಲಿಲೇ ಸಂಕ್ರಿ. ಈಟೊತ್ ನೋಡಿದ್ರ ಹಂಗಾಗಿತ್ತು ಉಪ್ಪಿಟ್ಟು, ಹಿಂಗಾಗಿತ್ತು ಉಪ್ಪಿಟ್ಟು, ಇನ್ನೊಮ್ಮೆ ಮಾಡಿದ್ರ ಹಂಗ ಮಾಡು ಅಂತ ಹೋಗಕ್ ಕುಂತಿದ್ದ. ಈಗ ಫ್ರಿಜ್ನಾಗ ಐತಿ, ಬಿಸಿ ಮಾಡಿ ಕೊಟ್ರ ತಿನ್ರಿ ಅಂದ್ರ ಇಲ್ಲ ಬಾರದಟಿ ಮಕ್ಕನ ಮಾಡಕ್ ಕುಂತಾನ. ನನ್ನ ಮುಂದನ ಸುಳ್ಳು ಮಾತಾಡಕ್ ಕುಂತಾನ ನಿಮ್ಮ ಮಾವ. ಮೋಸ ಮಾಡಲೆಂದು ನೀನು ಬಂದೆಯಾ, ಚುಮ್ಮುರಿ ಹೆಸರು ಹೇಳಿ ಎದುರು ನಿಂತೆಯ, ಹೊಗಳು ಹಾಗೆ ನಾಟಕ ಮಾಡಿ ಕಾದೆಯ, ಪ್ರೀತಿ ನೆಪದಲ್ಲಿ ಹೃದಯ ಒಡೆದೆಯ, ಮೋಸ ಮಾಡಲೆಂದು ನೀನು ಬಂದೆಯ, ಉಪ್ಪಿಟ್ಟು ಹೆಸರು ಹೇಳಿ ನನ್ನ ಹೃದಯ ಕೊಂದೆಯ. ರೇಣಿ ಬರ ಸಿಟ್ಟಿಗೆ ಮತ್ತೆ ಬಾಯಾಗ ಬರ್ತಾವ ನೋಡಿ. ಈಗ ತಗದೋ ನಾ ಕುಕ್ಕರ್ಸೆ ಬಿಡ್ತೀನಿ ಮತ್ತೆ ತಲಿ ಮೇಲೆ. ಹೊಡಿರಿ ಸಾಯಿಸ್ ಬಿಡ್ರಿ ನನ್ನನ್ನು, ಸಾಯಿಸ್ ಬಿಡ್ರಿ. ನಾಳೆ ಬೆಳಿಗ್ಗೆ TV 9 ದಾಗ ಬರಂತ ಉಪ್ಪಿಟ್ಟಿಗಾಗಿ ಹೆಂಡತಿಯನ್ನು ಕೊಂದ ಪಾಪಿ ಗಂಡ ಅಂತ. ಸಗ್ರಿ TV 9 ಅವರಿಗೆ ಫೋನ್ ಹಚ್ಚಲೆ, ಲೈವ್ ವಿಡಿಯೋ ಮಾಡ್ಲಿ ನಾನು ಹೆಂಗ್ ಸಾಯ್ತೀನಿ ಅಂತ. ಸಾಯಿಸ್ ಬಿಡ್ರಿ ನನ್ನನ್ನ. ಒಯ್ದು ನೀನು ಹೋಗಿ ಓಟು ಚುಮ್ಮುರಿ ಗಿರ್ಮಿಟ್ಟಿ ಚಾ ಕೇಳಿದ್ನಲ್ಲ, ನಾನು ತಗೊಂಡು ನಾನು ಹೊಡ್ಕೋಬೇಕು. ನೀನ್ ಚುಮ್ಮುರಿ ಮಾಡುದು ಬೇಡ, ನೀ ಏನು ಮಾಡಿ ಸಾಯುದು ಬೇಡ. ಇಲ್ಲಿ ಹಾಡಿ ಸಾಯಿ. ನಾನು ಹೋಗ್ತೇನೆ ಹೊರಗೆ. ಯಾವ ನಾಯಿ ನನ್ನ ಮಗ ಬರ್ತಾನೆ ಮನೆಗೆ ಹಿಂಗೆಲ್ಲ ಕಾಟ ಕೊಟ್ರ.
ಈ ರೇಂಜಿಗೆ ಕಾಟ ಕೊಡಬಾರ್ದು ಗಂಡಗ ಅಯ್ಯೋ ಅನ್ಸಿದ್ರ ಮುಂದಿನ ಜನ್ಮದಾಗ ಕಾಡು ಹಂದಿ ಸಿಗ್ತಾವ ಇಂಥವಕ್ಕ. ಸಂಕ್ರಿ ನಿಮ್ಮ ಮಾವ ಓದ್ನೇನು ನೋಡು. ಯಾಕ ಬೈಕ್ ಅಂತ ಆಗ್ಲೇ ಗಾಡಿ ತಗೊಂಡು ಹೋಗೇ ಬಿಟ್ಟ. ಹೌದಾ? ಅಲ್ಲ ಯಾಕ ದಿನ ಎದ್ದು ಮಾವ ಬೈತಾನ, ದಿನ ಅಳಂಗಿಲ್ಲ. ಇವತ್ತು ಯಾಕೆ ಅಳಕುಂತಿ? ನಾ ಅಳಕುಂತಿನಲ್ಲಿ ಆಕ್ಟಿಂಗ್ ಮಾಡಕುಂತ ನಾನು. ಯಾಕಂದ್ರ ಈಗ ಮಹಾನಟಿ ಚಾಲು ಆಕೈತಂತೇನ, ಆ ಕಾಂಪಿಟೇಷನ್ ಆಗ ನಾನು ಹೋದಾಗ ಆಕ್ಟಿಂಗ್ ಮಾಡೋದು ಬ್ಯಾಡನು. ಅದಕ್ಕ ಈಗಲಿಂದ ಪ್ರಾಕ್ಟೀಸ್ ಮಾಡಕುಂತಾನೆ. ಹಾಡು ಹಾಡ್ತೀನಿ, ಆಕ್ಟಿಂಗು ಮಾಡ್ತೀನಿ, ಎಲ್ಲಾನು ಬರ್ತಿರ್ಲಿ ನನಗ. ಏನದು ಸಲಕಲ ಪಕ್ಕ ಅಲ್ಲ ಸಕಲ ಕಲಕಲ ಒಲ್ಲಬೇ ನಾನು ಅಂದ್ರು ನಾ ಖರೆ ಅನ್ಕೊಂಬಿಟ್ಟಿ ನೋಡಕ. ಮಹಾನಟಿ ಅದಿ ತಗೋ ನೀನು. ಹೌದಲ್ಲ? ಹೌದೌದು. ರೀ ರೇಣಕರ, ಇಲ್ಲಿ ನನ್ನ ಫ್ರೆಂಡ್ ವೆಂಕಟರಮಣ ಬಂದಾನ, ಬರ್ರಿ. ಇವನವಲಿ ವೆಂಕಟರಮಣ ಬಂದ್ಬಿಟ್ಟ. ಹಂಗಂದ್ರ ನಾನು ಸೆಲೆಕ್ಟ್ ಆಗೇ ಬಿಡ್ತೀನಿ ಈ ಸಲ ಸರಿಗಮ್ಮ ಪಕ್ಕ. ಬಂದ್ ತಡಿಯಪ್ಪ, ಆರ್ತಿ ತಟ್ಟಿ ತಗಂಬ. ನಾನು ತರ್ತೀನಿ ತಡಿ, ನಾನು ನೋಡಿ ನಿಂಗೆ ಹೇಳಕಂತ ಸಕ್ರಿ ಹೋಗ್ಲಿ. ಆರ್ತಿ ತಟ್ಟಿ ತಗಂಬ, ವೆಂಕಟರಮಣ ಬಂದಾನಂತ. ನಾನು ಜೀ ಕನ್ನಡಕ್ಕೆ ಹೋಗಿ ಸರಿಗಮ್ಮ ಪಾಕ ಹಾಡು ಹಾಡುದು ಜಾಸ್ತಿ ದಿನ ಉಳಿದಿಲ್ಲ, ಸ್ವಲ್ಪ ದಿನ ಉಳಿದವು. ಈಗ ಹೆಂಗು ವೆಂಕಟರಮಣ ಬಂದಾನಲ್ಲ, ಮುಗಿದೋತ್ ನನ್ನ ಕತಿ. ಹೋಗಿ ಆರ್ತಿ ತಟ್ಟಿ ತಗಂಬ, ಆರ್ತಿ ಮಾಡಿ ಒಳಗ್ ಕರ್ಕೊಂಡ್ಬರು ನಾವು. ನನ್ನ ತಡಿಯಕ್ಕ ತಗೊಂಬರ್ತೀನಿ ತಡಿ. ಗೋವಿಂದ ಬಂದ್ ತಡಿಪ್ಪ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೇನಾ. ಐ ಲವ್ ಯು, ಓ ಐ ಲವ್ ಯು. ಹಲೋ. ಫೋನ್ ರಿಸೀವ್ ಆತು. ಹಲೋ. ಹೇಳ್ರಿ ಸುಚಿತ್ರಾ ಅವ್ರಿ. ಕೆಲ್ಸಕ್ಕೆ ಯಾಕೆ ಬಂದಿಲ್ಲ? ಇದನ್ನ ಕೇಳಾಕ ಫೋನ್ ಹಚ್ಚಿದ್ರಾ? ಇಲ್ಲ, ಮತ್ತೇನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು ಅಂದ್ರೆ ನನ್ ಗೆಳೆಯನ್ ಮುಂದೆ ಏನೇನ ಹೇಳಿರಂತ. ಹೌದು. ಏನ್ ಹೇಳಿದ್ರಿ? ನನ್ ಮುಂದೆನ ಹೇಳ್ರಲ್ಲ. ನೀವು ಏನೇನ ಹೇಳಿರಂತ ನೀವ ಹೇಳ್ರಲ್ಲ. ಈಗ ನಾನ್ ಫೋನ್ ಹಚ್ಚಿದ್ರೆ ನಾನು ಹೇಳ್ತಿದ್ದೆ, ನೀವ್ ಹಚ್ಚಿರಲ್ಲ, ನೀವ ಹೇಳ್ರಿ. ಅದು ಏನಿಲ್ಲ, ನಿಮ್ ದೋಸ್ತ ಹೇಳ್ಯಾನಲ್ಲ, ಅದೆಲ್ಲ ಖರೇನು ಸುಚಿತ್ರಾ ಅವ್ರಿ? ನೋಡ ಅವಿನಾಶ, ಸುಚಿತ್ರಾ ಅವ್ರೆ ಇವ್ರೆ ಎಲ್ಲ ಯಾಕ ಸುಚಿ ಅಂತನ ಕರಿ. ಈಗ ನಾನು ನೀನು ಇಷ್ಟು ಕ್ಲೋಸ್ ಆಗಿವಿ. ಹೌದು, ನನ್ನ ಭೇಟಿ ಮಾಡಕ್ ಯಾವಾಗ ಬರ್ತೀಯಾ? ಅದು ನಾನು ಬರ್ಬೇಕು ಅಂತನ ಅದೀನಿ. ಆದ್ರ ನಿಮ್ಮ ಮಾವನ ಗರ್ಲ್ ಫ್ರೆಂಡ್ ಕಲ್ಪನಾ ಅಂತಲ್ಲ, ಆಕಿ ಸಿಕ್ಕ್ಯಾಳ. ಖರೀನು ಅವಿನಾಶ್? ನನ್ ಸಂಬಂಧ ಇಷ್ಟೆಲ್ಲ ಕಷ್ಟಪಟ್ಟು ಆಕಿನ ಹುಡುಕೆ ಬಿಟ್ಟ್ಯಾ? ನಿನ್ ಸಂಬಂಧ ಏನಲ್ಲ, ಆಕಿ ಮೊದ್ಲ ನಂಗೆ ಗೊತ್ತಿತ್ತು. ಅಂದ್ರ ನಂದು ಮದ್ವೆ ಫಿಕ್ಸ್ ಆಗಿತ್ತಲ್ಲ, ಆ ಹುಡುಗಿ ಜೊತಿನ ಫಿಕ್ಸ್ ಆಗಿತ್ತು. ಹಂಗಂತ ದಿವ್ಯಾ ಅವ್ರ ಫೋಟೋ ತೋರಿಸಿದ ತಕ್ಷಣ ಗೊತ್ತಾತ ಈ ಹುಡುಗಿನ ಅಂತ. ಹೌದಾ? ಎತ್ತಾಗ ಒಂದು ಈ ನಮ್ ಕಿರಣ್ ಮಾವ ಆ ಕಲ್ಪನಾನ ಹೆಂಗರ ಮಾಡಿ ಒಂದ್ ಮಾಡ್ಬೇಕು. ಅದ್ರ ಪ್ಲಾನ್ ನಡ್ಸೇನೀಗ. ಒಂದ್ 2 ದಿನ ತಡ್ಕೋ, ನಿಮ್ಮ ಮಾವನ್ನ ಒದ್ದು ಆ ಕಲ್ಪನಾಗ ಮದ್ವೆ ಮಾಡ್ಕೊಳಂಗ್ ಮಾಡ್ತೀನಿ ನಾನು. ಅಷ್ಟ ಮಾಡ ಅವಿನಾಶ್, ನಮ್ಮ ಮಾವನಿಂದ ನಂಗೆ ಬಹಳ ತ್ರಾಸ ಆಗತಿ ಗೊತ್ತೇನೋ. ಸುಚಿ. ಅವಿನಾಶ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಮ್ಮ ಮಾವ ಬಂದ, ಇಡು ಫೋನ್ ಇಡು. ಇವೊಂದೊಂದು ಕಿರಿಕಿರಿ ಆತಾಗ. ಅಲ್ಲಿದ್ದಾಗೂ ನೆಮ್ಮದಿಯಾಗಿ ಮಾತಾಡಕ್ ಕೊಡ್ತಿದ್ದಿಲ್ಲ, ಇಲ್ಲಿ ಬಂದ್ರೆ ಫೋನ್ ಮಾತಾಡಕ್ಕೂ ಕೊಡಂಗಿಲ್ಲ. ನೀನ್ ಮಾತಾಡು, ಹಂಗ ಲೈನ್ ಒಳಗಿತ್ತ ಮಾತಾಡು. ಅದು ಬೇಡ, ನಾ ಇಡ್ತೀನಿ ನೋಡು. ಏ ಸುಚಿ, ಯಾರದು ಫೋನ್ಯಾಗ? ಕೊಡಿಲಿ ಫೋನ್. ಅದು ಯಾರಿಲ್ಲ ಮಾವ, ಯಾರಿಲ್ಲ. ಎದಕ್ಕ? ಫೋನ್ ಕಟ್ಟಾತ್ ನೋಡು. ಈ ನನ್ನ ಮಗ ಏನ ಹೆದರ್ಸಕ್ ಕುಂತಾನ, ಮಾಡ್ತೀನಿ ಅವನನ್ನ. ಅಲ್ಲ, ನಾನು ಇಲ್ಲಿ ಮಾತಾಡಕ್ ಕುಂತೀನಿ, ಹಂಗ ಹೊಂಟಿ ಅಲ್ಲ ಸುಚಿ. ಏನ್ ಮಾವ ನಿಂದು? ನನಗ ಕೆಲಸ ಅದಾವು. ನೋಡ್ ಸುಚಿ, ನಿನ್ ನಡವಳಿಕೆ ನಂಗೆ ಚೂರು ಇಷ್ಟ ಆಗ್ವಲ್ತು. ಅದಕ್ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರ ಯಾಕ ಸುಚಿ? ನೆನಪಾರಿ ಏನ ನಾ ಯಾರಂತ? ನಾನು ನಿನ್ ಗಂಡ ಆಗವದೀನಿ. ಏನು ರೆಸ್ಪೆಕ್ಟ್ ಕೊಡುದನ್ ಕಲಿ. ಕೊಡ್ತೀನಿ ತಗೋ. ಅಲ್ಲ, ಅದು ಸೀರೆ ಅಂಗಡಿಯಾಗ ಏನ್ ನಿನ್ ನಾಟಕ? ನಾ ಹೇಳಿದ ಸೀರೆ ನೀ ತಗೋಬೇಕಾ? ನಿಂಗ್ ತಿಳಿದದ್ದ ನೀ ಮಾಡ್ಬೇಕಾ? ನಾನ್ ಹೇಳಿದ್ದನ್ನ ಕೇಳ್ಕೊಂಡ್ ಇರ್ಬೇಕು ನೀನು. ಏನು ನೀ ನನ್ಗೆ ಹೆಂಡ್ತಿಯದಿ, ಹೆಂಡ್ತಿ ಸ್ಥಾನ ಯಾವತ್ತಿದ್ರು ಕಾಲು ಬುಡುಕ ನೆನಪಿರ್ಲಿ. ಜಾಸ್ತಿ ಕಡಿಮೆ ಎಗರಾಡಿದಿ, ನಿಮ್ಮಪ್ಪನ ಮೊದ್ಲು ಇಲ್ಲಿಂದ ಟಿಕೆಟ್ ಕೊಟ್ಟು ಪಾಸ್ ಮಾಡ್ಬಿಡ್ತೀನಿ ದೇವ್ರ ಹತ್ರ. ಏನೋ ಏ ಮಾವ, ನಿಂದೆಲ್ಲ ಹೊಲಸ್ ಚಾಳಿ ನಂಗೆ ಗೊತ್ತೈತಿ. ನೀ ಆಕಿ ಕಲ್ಪನಾ ಜೋಡಿ ಏನೇನ್ ಮಾಡಿ ಏನೇನಿಲ್ಲ ಎಲ್ಲ ಗೊತ್ತೈತಿ ನನಗ. ನೀನ್ ದೊಡ್ಡದಾಗಿ ನಂಗೆ ಏನು ಹೇಳಕ್ ಬರಬೇಡ, ನಾನ್ ಕೇಳವಲ್ಲ. ಹಂಗಂದ್ರ ಎಲ್ಲ ವಿಷಯ ಗೊತ್ತೈತಿ, ಮುಚ್ಚಿಡಕ್ ಏನು ಇಲ್ಲಿಗ. ಹೌದು, ಕಲ್ಪನಾ ಅಂತ 100 ಹುಡುಗಿಯರನ್ನ ಮಾಡ್ತೀನಿ ಬಿಡು, ನಾನು ಗಂಡ್ಸದೀನಿ. ಆದ್ರ ನೀನು ಮದುವೆ ಫಿಕ್ಸ್ ಆಗಿರೋ ಹುಡುಗಿ, ಏನ ಲಗ್ನ ಕಾರ್ಡ್ ಚಾಪ್ಸಿ ಊರ್ ಮಂದಿಗೆಲ್ಲ ಹಂಚಾಗೈತಿ. ಇನ್ನ 3 ದಿನದಾಗ ಮದುವೆ ಐತಿ. ಏನ್ ಮಾಡಾಕೈತಿ ನಿನ್ ಕೈಯಿಂದ? ಇದು ಮದುವೆ ನಿಂತು ನಿಮ್ಮಪ್ಪ ಅಲ್ಲೇ ಗೋಟಕ್ಕ ಸತ್ತ ಹೊಕ್ಕ ನಿಮ್ಮಪ್ಪ. ನೀ ಹೋಗಿ ನಿಮ್ಮವ್ವ ಅಪ್ಪಗೆ ಹೇಳೋಗು ವಿಚಾರನ ಹಿಂಗಂತ. ಆದ್ರೆ ನಿಮ್ಮ ಅಪ್ಪನ ಸತ್ತ ಹೊಕ್ಕನ ಅಲ್ಲಿ. ಏನ ಮೊದ್ಲ ಹಾರ್ಟ್ ಪೇಷಂಟ್, ಅಸ್ತಮಾ ಬಂದು ನರಳಾಡಿ ಸಾಯಕುಂತಾನ. ಇಂಥ ವಿಷಯ ಗೊತ್ತಾದ್ರ 6 ತಿಂಗಳ ಬಾಳ್ಕಿ ಬರಾವ, 6 ದಿನಕ್ಕ ಸತ್ ಹೊಕ್ಕನ. ನನಗೇನ ಪ್ರಾಬ್ಲಮ್ ಇಲ್ಲಪ್ಪ. ಮಾವ, ನನ್ನನ್ನು ಬಿಟ್ಬಿಡು. ನನ್ನ ಹಿಂದೆ ಯಾಕೆ ಬಿದ್ದಿ? ಬಹಳ ಲೇಟ್ ಆಗಿ ಕೇಳಾಕುಂತಿ, ಆದ್ರೂ ಇರ್ಲಿ ಹೇಳ್ತೀನಿ. ಇಷ್ಟೆಲ್ಲ ಚಂದನ ಹುಡುಗಿರನ್ನ ಬಿಟ್ಟು
ಅವ್ರನ್ನೆಲ್ಲ ಮೋಸ ಮಾಡಿ ನಿನ್ನನ್ನ ಮದುವೆ ಆಗಕ್ಕೋತೀನಿ ಅಂದ್ರ ನೀನೇನ್ ಚಂದುಳ್ಳಿ ಚೆಲುವಿ ಅಂತ ಅಲ್ಲ. ನಿನ್ನ ಆಸ್ತಿ ನಿಮ್ಮ ಅಪ್ಪ ಅಮ್ಮಗ್ ನೀನ್ ಒಬ್ಬಕ್ಕೆ ಮಗಳು, ಇಡೀ ಆಸ್ತಿ ನನಗ ಸಿಕ್ತತಿ. ಮತ್ತ ದುಡಿಬೇಕು ತರ್ಬೇಕು ಹಾಕ್ಬೇಕು ಅನ್ನೋದು ಏನು ಇಲ್ಲ. ಕೆಲಸದವ್ರು ಅದರ, ನಾನ ರಾಜ್ಯ ಈ ಮನಿಗ, ನೀನ ನನ್ನ ದಾಸಿ ಹಂಗಿರಬಹುದು. ನಮ್ಮ ಅಕ್ಕ ಹೆಂಗಿದ್ರು ನನ್ನ ಮೇಲೆ ಜೀವನ ಇಟ್ಟಾಳ. ಮುಂದೊಂದಿನ ನಿಮ್ಮಪ್ಪ ನೆಗೆದು ಬಿದ್ದ ನೆಲ್ಲಿಕಾಯಿ ಮರ ಸೇರ್ಕೊಂಡ್ಬಿಡ್ತಾನ. ಎಲ್ಲ ನಾನು ಅನ್ಕೊಂಡಂಗ ಆಕ್ಕೇತಿ ಅಂತ ನಿನ್ನನ್ನು ಇಷ್ಟಪಟ್ಟಿದ್ದು. ಏನು ಅಕ್ಕನ ಮಗಳು ಅನ್ನೋ ಸೆಂಟಿಮೆಂಟರ ಏನು ಇಲ್ಲ. ಆ ಅವಿನಾಶ ನಿಂದು ಕುಚು ಕುಚು ನಡೆದಿತ್ತಂತ ನಂಗೆ ಅವಾಗ ಗೊತ್ತಿತ್ತು. ಅದಕ್ಕ ಅವನ ಮೇಲೆ ಸುಳ್ಳಾರೋಪ ಹಾಕಿಸಿ ಮನೆಯಿಂದ ಒದ್ದು ಹೊರಗೆ ಹಾಕಿನ ಗೊತ್ತೇನ. ನಾನು ಅಷ್ಟು ಸುಲಭಿಲ್ಲ ನೀ ಅನ್ಕೊಂಡಷ್ಟು. ಸುಮ್ಕ ಇರ್ಬೇಕು, ಇಲ್ಲ ನಿಮ್ಮ ಅಪ್ಪನ ನಿಮ್ಮ ಅವ್ವನ ಇಬ್ರು ಮೇಲೆ ಎತ್ತಂಗಡಿ ಮಾಡ್ತೀನ. ಮತ್ತ ಮಾವ ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡು. ಹೆಂಗ್ ಬಿಡಕ್ಕಾಕೈತಿ ಸುಚಿ, ಹೆಂಗ್ ಬಿಡಕ್ಕಾಕೈತಿ? ನೀನು ಬಡವ್ರ ಮನೆಗೆ ಹುಟ್ಟಿದ್ದಿ ಅಂದ್ರೆ ನಾನು ಕೇರ ಮಾಡ್ತಿದ್ದಿದ್ದಿಲ್ಲ. ಮತ್ತೆ ಇಷ್ಟು ಸಾವ್ಕಾರ ಮನೆಗೆ ಹುಟ್ಟಿ ಶ್ರೀಮಂತಿಕೆ ಐತಿ, ನೀನನ್ನು ಹೆಂಗ್ ಬಿಡಕ್ಕಾಕೈತಿ? ಬಿಡೋಷ್ಟು ದಡ್ಡನು ನಾನಲ್ಲ, ತಿಳ್ಕೊ. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಏನು ನಿನ್ನನ್ನ ಈ ಮನೆಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ನಾನು ಏನಂತ ಗೊತ್ತಾಗಿದ್ ನಿನಗಷ್ಟ, ಯಾರಿಗೂ ಗೊತ್ತಿಲ್ಲ. ಅದ್ರಾಗೂ ನೀ ಹೇಳಿದ್ರು ಯಾರು ನಂಬಂಗಿಲ್ಲ. ನೀನು ಹುಡುಗಾಟದ ಹುಡುಗಿ ಅಂತ ನಿನ್ನ ಬಾಯಿನ ಮುಚ್ಚಿಸೋದು. ನಿನಗೇನ್ ಕಲ್ಪನಾ ಎಲ್ಲಿದಾಳಂತ ಗೊತ್ತಾ, ರೀನಾ ಎಲ್ಲಿದಾಳಂತ ಗೊತ್ತಾ? ಯಾರು ಏನೋ ಗೊತ್ತಾ ಇಲ್ಲ ನಿನಗ. ಏನ್ ಮಾಡಕ್ಕಾಗಂಗಿಲ್ಲ. ಬರೀ 3 ದಿನ ಐತಿ ಮದ್ವಿಗ, ಬರೀ 72 ತಾಸು ಅಷ್ಟ. ನಂದು ನಿಂದು ಮದ್ವಿ ಮುಗ್ದ ಹೊಕ್ಕೈತಿ. ಜಾಸ್ತಿ ಚಿಂತೆ ಮಾಡಿ ಸ್ವರ್ಗ ಬಿಡ. ಏನು ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ನನ್ನ ಸೇವೆ ಮಾಡ್ಕೊಂಡು ಬಿದ್ದಿರು ಮನ್ಯಾಗ. ನೀನು ಎಷ್ಟು ನನ್ನ ಜೋಡಿ ಚಲೋ ಇರ್ತಿಲ್ಲ ಅಷ್ಟು ನಿಮ್ಮ ಅವ್ವ ಅಪ್ಪನೂ ಚಲೋ ಇರ್ತಾರ, ನೆನಪನ್ಯಾಗ ಇಟ್ಕೋ. ಅಲ್ಲ ಸುಚಿ ರೂಮ್ನಾಗ ಈ ಕಿರಣ ಏನ್ ಮಾಡಕುಂತಾನ? ಇವ್ವ ನಾವಲೇ ನಮ್ಮ ಅಣ್ಣನ ಮಗಳು ಸುಚಿತ್ರಾಗ ಏನ ಅವಾಜ್ ಹಾಕುಂತಾನಿವಾ? ತಡಿ ಇಲ್ಲೇ ನಿಂತು ಕೇಳಿಸ್ಕೊಂತೀವಿ. ಮಾವ ಆಸ್ತಿ ಎಲ್ಲ ನೀನ ತಗೋ, ನಂಗೆ 1 ರೂಪಾಯಿ ಬೇಡ. ಅದನ್ನ ನನ್ನನ್ನು ಬಿಟ್ಬಿಡು ಮಾವ. ಆಸ್ತಿ ತಗೋ ನನ್ನನ್ನು ಬಿಟ್ಬಿಡು ಅಂದ್ರ ಇದು ಮಾತಿಗಷ್ಟ. ಏನ ನಿಜ ಜೀವನದಾಗ ಆಗಂಗಿಲ್ಲ. ನಿಮ್ಮಪ್ಪ ಅವೇನು ಹುಚ್ರೇನು ಕೊಡಕ್ ನನಗ? ಅದೆಲ್ಲ ಆಗಂಗಿಲ್ಲ. ಬಾಯಿ ಮುಚ್ಕೊಂಡು ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಮೂಲ್ಯಾಗ. ಏನು ಸುಚಿ, ಇಲ್ಲಂದ್ರ ನೋಡ್ ಮತ್ತ ಗೊತ್ತೈತಲ್ಲ. ನೆನಪಿರ್ಲಿ, ನಾಯಿ ಬಿದ್ದಂಗೆ ಬಿದ್ದಿರ್ಬೇಕಾ, ಜಾಸ್ತಿ ಹೆಗರಾಡಂಗಿಲ್ಲ. ಎಂತ ಕೆಟ್ಟದ ನಿಮ್ಮ ಮಾವ. ಅಕ್ಕನ ಮಗಳು ಅಂತಾರ ನೋಡ್ತಿಲ್ಲ, ಇಷ್ಟು ಕಾಟ ಚಿತ್ರ ಹಿಂಸೆ ಕೊಡಕ್ಕಂತ ನನಗ. ಆ ವಿನಾಶ ಯಾವಾಗ ಬರ್ತಾನ ಏನ? ಪಾಪ ನಮ್ಮ ಅಪ್ಪ ಅವಂಗೂ ಮೋಸ ಮಾಡಕ್ಕಂತಾನ. ಏ ಸುಚಿ, ಅಯ್ಯೋ ಪಾಪ ಹುಡುಗಿ ಒಳಗೋತ್ ನೋಡದು.